ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಗೆಳತಿ ಸಹನಾ. ಇವತ್ತಿನ ಸಿಂಪಲ್ ಆದಂಥ ರೆಸಿಪಿ ಬೆಂಡೆಕಾಯಿ ಮಸಾಲ ಸಾಂಬಾರು. ಮಾರ್ಕೆಟ್ ಕಡೆ ಹೋಗಿದ್ದೆ, ಸ್ವಲ್ಪ ತರಕಾರಿ ತುಂಬಾ ಫ್ರೆಶ್ ಆಗಿತ್ತು, ಹಾಗಾಗಿ ಸ್ವಲ್ಪ ತರಕಾರಿ ತೊಗೊಂಡು ಬಂದೆ. ಇದರಲ್ಲಿ ಹಾಗಲಕಾಯಿ, ಬೆಂಡೆಕಾಯಿ ಮತ್ತು ಬದನೆಕಾಯಿ ತೊಗೊಂಡು ಬಂದಿದ್ದೀನಿ. ಬದನೆಕಾಯಿ ಎಣ್ಗಾಯಿ ಮಾಡ್ಕೊಂಡಿದ್ದೀನಿ, ಹಾಗೆಯೇ ಹಾಗಲಕಾಯ್ದು ಫ್ರೈ ಮಾಡ್ಕೊಂಡಿದ್ದೀನಿ, ಮಸಾಲ ಫ್ರೈ. ಮತ್ತು ಇವಾಗ ಬೆಂಡೆಕಾಯ್ದು ಸಾಂಬಾರು ಹೇಗೆ ಮಾಡೋದು ಅಂಥೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನು ಮಿಕ್ಕಿದ 2 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಪ್ರೋತ್ಸಾಹಿಸಿ. ಈಗ ನೋಡಿ, ಒಂದು ದೊಡ್ಡ ಕಪ್ಪಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ, ಸ್ವಲ್ಪ ಹುಣಸೆ ಹಣ್ಣು, ಹುರಿದಿಟ್ಕೊಂಡಿರೋವಂಥ ಧನಿಯಾ 1 ಟೇಬಲ್ ಸ್ಪೂನಷ್ಟು, ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಮತ್ತು ಸಾಸಿವೆನ ಹುರಿದಿಟ್ಕೊಂಡಿದ್ದೆ, ಹಾಗೆಯೇ ಸ್ವಲ್ಪ ಜೀರಿಗೆ. ಇದಿಷ್ಟನ್ನು ಸೇರಿಸ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ತೊಗೊಳ್ಳಿ. ಸ್ವಲ್ಪ ಅರಿಶಿನ, ಒಂದು 7-8 ಬ್ಯಾಡಗೆ ಮೆಣಸಿನ್ಕಾಯಿ. ಮೊದಲಿಗೆ ಫ್ರೈ ಪ್ಯಾನ್ನ ಬಿಸಿ ಮಾಡ್ಕೊಳ್ಳಿ. ನಂತರ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಮಸ್ಟರ್ಡ್ ಆಯಿಲ್ ಹಾಕ್ಕೊಂಡಿದ್ದೀನಿ, ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಆ ಎಣ್ಣೆನ ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಬೆಂಡೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹುಳ ಎಲ್ಲ ಇರೋದು ತೆಗೆದುಬಿಟ್ಟು ನೀಟಾಗಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಹೊತ್ತಾದ ನಂತರ ಟೊಮ್ಯಾಟೋನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಉಪ್ಪು ಕೂಡ ಸೇರಿಸ್ಕೊಂಡು ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮ್ಯಾಟೊ ಹಾಕೋದ್ರಿಂದ ಹುಳಿ ಬೀಳುತ್ತಲ್ಲ, ಸೊ ಬೆಂಡೆಕಾಯಿನಲ್ಲಿ ಇರೋ ಲೋಳೆಗಳು ಹೊಟ್ಟೋಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಒಂದು ಸ್ವಲ್ಪ ಕೂಡ ಲೋಳೆ ಇರಲ್ಲ, ಅಂಟಂಟೂ ಆಗೋದಿಲ್ಲ ಮಸಾಲೆ ಸಾರಿಗೆ ಹಾಕಿರುವಾಗ. ನಮ್ಮನೇಲಂತೂ ಇದು ತುಂಬ ಫೇವ್ರೆಟ್ ಅಡುಗೆ. ಈಗ ನೋಡಿ, ಮಸಾಲೆ ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ. ನೈಸಾಗಿ ರುಬ್ಕೊಳ್ಳಿ ಮಸಾಲೆನ, ತುಂಬ ಚೆನ್ನಾಗಿರುತ್ತೆ. ಪೌಡರ್ ಯೂಸ್ ಮಾಡಿನೇ ಯಾವಾಗಲೂ ಮಾಡ್ತಾ ಇರೋರು ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ. ಫಸ್ಟಿಗೆ 1 ಲೋಟ ನೀರನ್ನ ಬಿಸಿ ಮಾಡೋಕ್ಕಿಟ್ಟಿದ್ದೆ, ಅದರಲ್ಲೇ ಬೆಂಡೆಕಾಯಿ ಹುರ್ಕೊಂಡಿದ್ನಲ್ಲ, ಬೆಂಡೆಕಾಯಿ, ಟೊಮೆಟೊ ಮತ್ತು ಈರುಳ್ಳಿ ಅದನ್ನು ಹಾಕ್ಕೊಂಡು ಇದ್ರ ಜೊತೆಗೇ ಮಸಾಲೆ ಕೂಡ ಹಾಕ್ಕೊಂಡಿದ್ದೀನಿ, ಕಾಯಿ ಮಸಾಲೆ. ಮತ್ತು ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ, ಎಷ್ಟು ಹದವಾಗಿ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಕಡಿಮೆ ಇದ್ದರೆ ಉಪ್ಪನ್ನು ಹಾಕ್ಕೊಳ್ಳಿ. ನೋಡಿ, ಈ ಹದಕ್ಕಿದ್ರೆ ಸಾಕು. ಬೆಂಡೆಕಾಯಿ ಸಾಂಬಾರಲ್ವ, ಅದಕ್ಕೋಸ್ಕರ ದಪ್ಪ ಮಾಡೋದು ಬೇಡ. ಮತ್ತು ಇದರಲ್ಲಿ ಒಂದು ಸ್ವಲ್ಪ ನಾನು ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ, ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಏನಕ್ಕೆಂದರೆ ಗರಂ ಮಸಾಲ ಐಟಮ್ ನಾವೇನೂ ಹಾಕಿಲ್ಲ ಇದರಲ್ಲಿ, ಸೊ ಈ ಮಾಮೂಲಿ ಮಸಾಲೆ ಹಾಕಿರೋದ್ರಿಂದ ಸ್ವಲ್ಪ ಸಿಹಿ ಇದ್ದರೆ ಚೆನ್ನಾಗಿರುತ್ತೆ. ಈಗ ನೋಡಿ, ಚೆನ್ನಾಗಿ ಕುದಿ ಬಂತು. ಇದು ಅನ್ನಕ್ಕೋಸ್ಕರ ಮಾಡ್ಕೊಂಡಿರುವಂಥದ್ದು. ಅನ್ನದ ಜೊತೆ ತುಂಬ ರುಚಿಯಾಗಿರುತ್ತೆ. ಮತ್ತು ಇನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ನಾವು ಚಪಾತಿಗೂ ಇದನ್ನು ಸಾಂಬಾರನ್ನ ಹಾಕ್ಕೊಳ್ಬೋದು. ನೋಡಿದ್ರಲ್ಲ, ಸಿಂಪಲಾದಂಥ ರೆಸಿಪಿ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ. ಹಾಗೆಯೇ ನಾನು ಹಾಗಲಕಾಯಿ ಫ್ರೈ ಮಾಡಿರೋವಂಥ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋ ಬಂದುಬಿಟ್ಟು ಮನೆಯಲ್ಲೇ ತಯಾರಿಸಿದಂಥ ಪೌಡರ್ ಯೂಸ್ ಮಾಡಿಕೊಂಡು ಎಣ್ಗಾಯಿನ ಹೇಗೆ ಮಾಡ್ಕೊಂಡಿದ್ದೀನಿ ಅಂಥೇಳಿ ಅದನ್ನು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ರುಚಿಯಾದಂಥ ಬೆಂಡೆಕಾಯಿ ಸಾಂಬಾರು ರೆಡಿಯಾಗಿದೆ. ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಇದಕ್ಕೆ ಬೇಕಾದರೆ ಒಂದು ಒಗ್ಗರಣೆ ಹಾಕ್ಕೊಳ್ಬೋದು. ಈಗ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಒಗ್ಗರಣೆ ಹಾಕಿದ ತಕ್ಷಣ ಮುಚ್ಚಳನ ಮುಚ್ಚಿಟ್ಬಿಡಿ. ಒಂದು 5 ನಿಮಿಷ ಆದ ನಂತರ ಮತ್ತೆ ತೆಗೆದು ಈ ಥರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಒಂದು 5-10 ನಿಮಿಷ ಆದ ನಂತರ ಸ್ವಲ್ಪ ಗ್ರೇವಿ ಇನ್ನೂ ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಕುಕಿಂಗ್ ವೀಡಿಯೋಸ್.